ಇಲ್ಲಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು MB ಪಾಟೀಲ್ ಇವರಿಬ್ಬರ ಒಳ ಒಪ್ಪಂದದಲ್ಲಿ ಇಲ್ಲೆಲ್ಲ ನಡೀತಾ ಇರುವಂಥದ್ದು ಇದು ಜಗ್ಗಜಾಹೀರಾಗಿದೆ. ನಿನ್ನೆನೇ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸತ್ಯಾಂಶಗಳನ್ನು ಯತ್ನಾಳ್ ಅವರೇ ಬೆಚ್ಚಿಟ್ಟಿದ್ದಾರೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ನಡೀತಾ ಇದೆ, ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತಂತೆ. ಇಲ್ಲಿರುವಂತಹ ಜನರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ನಿಮ್ಮ ಒಳ ಒಪ್ಪಂದ, ನಿಮ್ಮ ಒಳ ರಾಜಕೀಯ, ನಿಮ್ಮ ಫ್ರೆಂಡ್ಶಿಪ್ಪು, ನಿಮ್ಮ ಇಂಟರ್ನಲ್ ಅಡ್ಜಸ್ಟ್ಮೆಂಟಿಂದ ಇವತ್ತು ಇದು ಬಿಜಾಪುರ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಇರ್ತಾ ಇದೆ. ಅರ್ಧಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಸರಬರಾಜು ಆಗ್ತಾ ಇಲ್ಲ. ಇದರ ಬಗ್ಗೆ ಯಾರು ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು? ನಗರಸಭೆಯ ಅಧಿಕಾರಿಗಳು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಯಾಕಂದರೆ ರೂಲ್ ಇದೆ, ಅಧಿಕಾರಿಗಳು 3 ವರ್ಷಕ್ಕಿಂತ ಹೆಚ್ಚು ಯಾರು ಇರಬಾರ್ದು ಒಂದೇ ಪ್ರದೇಶದಲ್ಲಿ ಅಂತೇಳಿ. ಇವತ್ತು 4 ವರ್ಷ, 5 ವರ್ಷ, 6 ವರ್ಷ ಆದರೂ ಒಂದೇ ಪ್ರದೇಶದಲ್ಲಿ ಟೆಂಟ್ ಹಾಕೊಂಡು ಕೂತಿದ್ದಾರೆ. ಇದು ವರ್ಗಾವಣೆ ನೀತಿಯ ವಿರುದ್ಧ. ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವರ ಇಂಟರ್ನಲ್ ಅಡ್ಜಸ್ಟ್ಮೆಂಟಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಈ ನೀರಿನ ಸರಬರಾಜು ತಕ್ಷಣ ಆದಷ್ಟು ಬೇಗ ಈ ಅಧಿಕಾರಿಗಳು ಅದಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ನಗರದಲ್ಲಿ ಸರ್ಕಾರಿ ಆಸ್ತಿಗಳು ಅತಿಕ್ರಮಣ ಆಗಿದೆ, ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಈ ಸರ್ಕಾರಿ ಆಸ್ತಿಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಆಗಬೇಕು. ಮತ್ತು ಅವೈಜ್ಞಾನಿಕ ಕಾಮಗಾರಿಗಳು, ನಾನು ನೋಡಿದೆ ಈಗ ಸಾರಿಗೆ ಬರಬೇಕಾದ್ರೆ ಈ ಜಾಮಿಯಾ ಮಸೀದಿ ಅಂತ ಹೇಳಿದ್ರೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನರು ಗೋಲ್ ಗುಂಬಜ್ ನೋಡಲಿಕ್ಕೆ, ಇದನ್ನು ನೋಡಲಿಕ್ಕೆ ಬರ್ತಾರೆ. ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ರೆ ಒಬ್ಬ ಬೈಕವನು ಈ ರೀತಿ ತಿರುಗಿಸ್ತಾನೆ, ಆಟೋದವನು ಆ ರೀತಿ ತಿರುಗಿಸ್ತಾನೆ. ಯಾಕಂದ್ರೆ ಗುಂಡಿ ಇದೆ ಮುಂದೆ, ಹಿಂದೆ ಬರೋನು ಏನು ಮಾಡಬೇಕು? ಬಂದು ಗುದ್ದಲೇಬೇಕು. ಎಷ್ಟೋ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಒಂದು ಟ್ರಾಫಿಕ್ ರೂಲ್ ಇಲ್ಲ. ಹಾಗಾಗಿ ಈ ಅವೈಜ್ಞಾನಿಕ ಕಾಮಗಾರಿಗಳನ್ನು ತಕ್ಷಣ ವೈಜ್ಞಾನಿಕವಾಗಿ ಮಾಡಬೇಕು. ಮತ್ತು ರಸ್ತೆಗಳ ಸುವ್ಯವಸ್ಥೆ ಆಗಬೇಕು. ಮತ್ತು ಭ್ರಷ್ಟಾಚಾರದ ಏನು ತುಂಬಿ ತುಳುಗಾಡ್ತಾ ಇದೆ. RTI ಆ್ಯಕ್ಟಲ್ಲಿ ಏನಾದರೂ ಅರ್ಜಿ ಹಾಕಿದರೆ ಸರಿಯಾದ ಸಂದರ್ಭದಲ್ಲಿ ಅವರಿಗೆ ಉತ್ತರನೇ ಬರಲ್ಲ. ಅಪೀಲ್ ಹೋಗ್ಬೋದು, ಯಾರು ಹೋಗ್ತಾರೆ ಅಪೀಲ್? ಅಷ್ಟು ಪುರ್ಸತ್ತಿದೆಯಾ ಎಲ್ಲರ ಹತ್ರ? ಅಪೀಲ್ ಹೋಗ್ಬೋದು ಅಂಥೇಳಿ ನೀವು ಉತ್ತರನೇ ಕೊಡಲಿಲ್ಲ ಅಂದರೆ. ಹಾಗಾಗಿ ಇಲ್ಲಿರುವಂತಹ ನಗರದಲ್ಲಿ ತುಂಬ ಸಮಸ್ಯೆಗಳ ಆಗರವೇ ಆಗಿದೆ. ಸಾರ್ವಜನಿಕರ ಸುರಕ್ಷತೆ ಇಲ್ಲ, ಬೀದಿ ನಾಯಿಗಳ ಹಾವಳಿ ಇದೆ. ಅದೇ ರೀತಿ ಇಲ್ಲಿ ವರ್ಗಾವಣೆ ನಿಯಮ ಉಲ್ಲಂಘನೆ ಮಾಡಿಕೊಂಡು ಯಾವೆಲ್ಲ ಅಧಿಕಾರಿಗಳು ಠಿಕಾಣೆ ಹೂಡ್ಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲಾ ಸಮಿತಿಯವರು ರಿಕ್ವೆಷನ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿಯ ಚೀಫ್ ಆಫೀಸರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಹಾಗಾಗಿ ತಕ್ಷಣ ಈ ಸಮಸ್ಯೆಗಳ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅಂತೇಳಿ ಕೇಳ್ಕೊಳ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ರಾಜ್ಯದ ಕೆಲವೊಂದು ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಇವತ್ತು ನಮ್ಮ ಜಿಲ್ಲಾ ಸಮಿತಿ ಸಭೆ ಕೂಡ ಇದೆ, ಅದರಲ್ಲೂ ಕೆಲವೊಂದು ವಿಚಾರ ನಾವು ಚರ್ಚೆ ಮಾಡ್ತೇವೆ. ಪ್ರಮುಖವಾಗಿ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದೊಂದು ದೊಡ್ಡ ಸಂಕಟವಾಗಿ ಇವತ್ತು ದೇಶಕ್ಕೆ ಕಾಡ್ತಾ ಇರುವಂಥ ಗಂಡಾಂತರ. ಇದರಲ್ಲಿ ಈ ತಳವರ್ಗದವರು ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಯ ಓಟ್ಗಳನ್ನು, ಅವರನ್ನು ಓಟಿನ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡುವಂಥ ದೊಡ್ಡ ಹುನ್ನಾರ, ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪಕ್ಷದ ಸದಸ್ಯತ್ವ ಅಭಿಯಾನ ಇದೆ, ಘನತೆಯ ರಾಜಕೀಯಾಗಿ SDP ಸೇರಿರಿ ಎಂಬಂಥ ಒಂದು ಸದಸ್ಯತ್ವ ಅಭಿಯಾನ ಇದೆ. ಅದ್ರ ಬಗ್ಗೆ ಕೂಡ ನಾವು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕಿದ್ದೇವೆ. ಥ್ಯಾಂಕ್ ಯು. ಬಿಜಾಪುರ ಜಿಲ್ಲೆಯ ಪಕ್ಷದ ಕಾರ್ಯಚಟುವಟಿಕೆ ನಿಮಿತ್ತ ನನ್ನ ಭೇಟಿ ಇತ್ತು. ನಿನ್ನೆ ಬೀದರ್ ಜಿಲ್ಲೆಯ ವಿಸಿಟ್ ಇತ್ತು, ಮೊನ್ನೆ ಗುಲ್ಬರ್ಗ ವಿಸಿಟ್ ಮಾಡಿದ್ದೆ. ಆಫ್ಟರ್ ದಾವಣಗೆರೆಯ ಸ್ವಾಭಿಮಾನಿ ಅಹಿಂದ ವರ್ಗಗಳ ಸ್ವಾಭಿಮಾನಿ ಚುನಾವಣೆಯನ್ನು ಎದುರಿಸಿದ ನಂತರ ನನ್ನ ಮೊದಲ ಪ್ರವಾಸ ಕಲ್ಯಾಣ ಕರ್ನಾಟಕ ಮತ್ತು ಈ ಬಾಂಬೆ ಕರ್ನಾಟಕಕ್ಕಿತ್ತು. ಇದರಲ್ಲಿ ಕೆಲವೊಂದು ಮಹತ್ವಪೂರ್ಣ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮೊಟ್ಟ ಮೊದಲನೇದಾಗಿ ರಾಜ್ಯದಲ್ಲಿ ದಾವಣಗೆರೆ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ, ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಬಹುದೊಡ್ಡ ಒಂದು ಬದಲಾವಣೆ, ಬಹುದೊಡ್ಡ ಒಂದು ಚರ್ಚೆ ನಡೀತಾ ಇರುವಂಥ ವಿಚಾರ ಯಾವುದಂದರೆ, ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂತಹ ಸೋಕಾಲ್ಡ್ ಜಾತ್ಯತೀತ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷ ಏನು ಚುನಾವಣಾ ಪೂರ್ವದಲ್ಲಿ ಈ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೀಡಿದ್ದಂತಹ ಭರವಸೆಗಳು ಇವತ್ತು ಪ್ರಶ್ನಿಸಲ್ಪಡ್ತಾ ಇದೆ ಎಂಬುದು ಬಹಳ ದೊಡ್ಡ ಆಶಾದಾಯಕ ಬೆಳವಣಿಗೆ. 3 ವರ್ಷದ ನಂತರ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರಿಗೆ ಜ್ಞಾನೋದಯವಾಗಿದೆ. 2022ರಲ್ಲಿ ಕೋಮುವಾದಿ BJP ಸರ್ಕಾರ ಏನು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರ ತಲೆಗವಸ ಅಂದರೆ ಹಿಜಾಬನ್ನು ನಿಷೇಧ ಮಾಡಿ ಏನು ಸುತ್ತೋಲೆಯನ್ನು ಹೊರಡಿಸಿತ್ತು, ಆ ಸುತ್ತೋಲೆಯನ್ನು ಹಿಂಪಡಿಲಿಕ್ಕೆ ಈಗ ಕಾಲ ಪಕ್ವವಾಗಿದೆ ಅಂಥೇಳಿ ಜ್ಞಾನೋದಯ ಆಗಿರೋದು ಬಹಳ ದೊಡ್ಡ ಒಂದು ಬೆಳವಣಿಗೆ.
ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬಹಳಷ್ಟು ಜನರು ಇವತ್ತು ಬಂದು ಕ್ರೆಡಿಟನ್ನು ಪಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ MLAಗಳು, ಮಿನಿಸ್ಟರ್ಗಳು, ಬೇರೆ ಬೇರೆ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಸ್ಟಾದಲ್ಲಿ, FBಯಲ್ಲಿ ಇದಕ್ಕೆ ಏನಾದರೂ ಕ್ರೆಡಿಟ್ ಪಡ್ಕೊಳ್ಳುವಂಥ ಅರ್ಹತೆ ಇದ್ದರೆ ಅದು ದಾವಣಗೆರೆಯ ಸ್ವಾಭಿಮಾನಿ ಮತದಾರರಿಗೆ ಸಲ್ಲುತ್ತಾ ಇದರ ಕ್ರೆಡಿಟ್. ಯಾಕಂತ ಹೇಳಿದ್ರೆ, ನೀವು ಏನು ಒಂದು ಸಂದೇಶವನ್ನು ನೀಡಿದ್ದೀರಾ, ಇದುವರೆಗೆ ನಮ್ಮ ಮತಗಳನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತೇಳಿ ತಗೊಳ್ತಾ ಇದ್ದಂತಹ ಸೋಕಾಲ್ಡ್ ಜಾತ್ಯತೀತ ಪಕ್ಷ ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ, ಇನ್ನು ನಾವು ನಮ್ಮ ಸ್ವಾಭಿಮಾನದ ರಾಜಕಾರಣವನ್ನು ಮಾಡ್ತೇವೆ ಎಂಬಂತಹ ದೃಷ್ಟಿಯಲ್ಲಿ SDPI ಪರವಾಗಿ 18,975 ಮತಗಳು ಏನು ನೀಡಿದ್ದಾರೆ, ಇದು ಬಹಳ ದೊಡ್ಡ ಒಂದು ಬದಲಾವಣೆ. ಈ ಬದಲಾವಣೆ ಕಾರಣದಿಂದ ನೀವು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರ ಸ್ಟೇಟ್ಮೆಂಟನ್ನು ಕೂಡ ನೀವು ಗಮನಿಸಿದ್ದೀರಾ. ಬಹಳ ಡೇಂಜರಸ್ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಡೇಂಜರಸ್ ಅಂತ ಹೇಳಿದ್ರೆ, ಇನ್ನು ಮುಂದೆ ಅಲ್ಪಸಂಖ್ಯಾತರ ಮತಗಳನ್ನು ನಾವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಳಿಕ್ಕಾಗುವುದಿಲ್ಲ ಎಂಬುದು ಅವರಿಗೆ ಡೇಂಜರಸ್ ಆಗಿ ಕಾಣ್ತಾ ಇದೆ. ಇದು ಆಶಾದಾಯಕ ಬೆಳವಣಿಗೆ. ಇವತ್ತು ಹಿಜಾಬ್ ಮೇಲಿನ ನಿರ್ಬಂಧದ ತೆರವನ್ನು ಏನು ಸುತ್ತೋಲೆಯನ್ನು ಹಿಂಪಡೆದಿದ್ದಾರೆ. ಕೆಲವು ಪ್ರಶ್ನೆಗಳನ್ನು ನಾನು ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಇದರ ಕ್ರೆಡಿಟನ್ನು ಪಡ್ಕೊಳ್ತಾ ಇರುವಂಥ ಜನರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಈ ಹಿಜಾಬ್ ಇಶ್ಯೂ ಉಡುಪಿಯ ಕಾಲೇಜಿನಲ್ಲಿ ಪ್ರಾರಂಭವಾದ ದಿನದಲ್ಲೇ SDPI ಪತ್ರಿಕಾಗೋಷ್ಠಿ ಮಾಡಿ ಹೇಳಿತ್ತು, BJP ಸರ್ಕಾರ ದ್ವೇಷ ರಾಜಕಾರಣದ ಭಾಗವಾಗಿ ಈ ಸುತ್ತೋಲೆಯನ್ನು ಹೊರಡಿಸಿದೆ. ಅಂದು ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದವರು ಇದರ ವಿರುದ್ಧ ಶಕ್ತವಾದ ಹೋರಾಟವನ್ನು ರೂಪಿಸಬೇಕಂತ ನಾವು ಆಗ್ರಹ ಮಾಡಿದಾಗ, ಇದೇ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು, ಮಹಾಶಯರು ಹೇಳಿದ್ರು, ಆ ವಿದ್ಯಾರ್ಥಿನಿಯರು ಅವರ ಬಳಿ ಅಳಲನ್ನು ತೊಳ್ಕೊಳ್ಳಿಕ್ಕೆ ಹೋದಾಗ, ನೀವು ಹಿಜಾಬನ್ನು ಧರಿಸಬೇಕಾದ್ರೆ ಪಾಕಿಸ್ತಾನಕ್ಕೋ ಸೌದಿ ಅರೇಬಿಯಾಗೂ ಹೋಗಿ ಅಂತ ಹೇಳಿದ್ದು ಇತಿಹಾಸ. ಇವತ್ತು ಅದನ್ನು ಮರೆಯೋ ಹಾಗಿಲ್ಲ. ಆದರೆ ಆ ಧೀರ 5 ಜನ ವಿದ್ಯಾರ್ಥಿನಿಯರು ಈ ಹೋರಾಟವನ್ನು ಸುಮಾರು 4 ವರ್ಷಗಳಿಂದ ನಡೆಸಿ ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ಹೋಗಿದ್ದಾರೆ. ಇವತ್ತು ಬಂದು ನೀವು ಕ್ರೆಡಿಟ್ ತಗೊಳ್ತಾ ಇದ್ದೀರಲ್ಲ, ನಿಮಗೆ ಕೆಲವೊಂದು ಪ್ರಶ್ನೆಗಳಿದೆ ನಂದು. ಈ ಸುತ್ತೋಲೆಯನ್ನು ಹಿಂಪಡಿಲಿಕ್ಕೆ ನಿಮಗೆ 3 ವರ್ಷ ಬೇಕಾಯ್ತಾ? ಇದು ಯಾವುದೇ ಒಂದು ಆ್ಯಕ್ಟ್ ಅಲ್ಲ, ಇದು ಯಾವುದೇ ಕಾನೂನಲ್ಲ, ಇದು ಯಾವುದೇ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ತಗೊಂಡಂಥ ಒಂದು ಪಾಲಿಸಿ ಕೂಡ ಅಲ್ಲ. ಒಂದು ಪ್ರೀ ಎಜುಕೇಷನ್ ಬೋರ್ಡಿನ, ಸೆಕೆಂಡರಿ ಎಜುಕೇಷನ್ ಬೋರ್ಡಿನ ಚೀಫ್ ಸೆಕ್ರೆಟರಿ ಹೊರಡಿಸಿದಂಥ ಒಂದು ಸುತ್ತೋಲೆ. ಅದನ್ನು 1 ಅವರಲ್ಲಿ ನೀವು ಹಿಂಪಡಿಬೋದಾಗಿತ್ತು. ನೀವೇ ಭರವಸೆಯನ್ನು ಕೊಟ್ಟಿದ್ರಿ, ನಾವು ಅಧಿಕಾರಕ್ಕೆ ಬಂದರೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವು 2B ರಿಸರ್ವೇಷನನ್ನು ರಿಸ್ಟೋರ್ ಮಾಡ್ತೇವೆ, ಹಿಜಾಬ್ ಮೇಲಿನ ನಿರ್ಬಂಧವನ್ನು ತೆರವು ಮಾಡ್ತೇವೆ ಅಂತ ಹೇಳಿ. 3 ವರ್ಷ ನಿಮಗೆ ಯಾಕೆ ಬೇಕಾಯಿತು? ಜನರು ಇವತ್ತು ಬುದ್ಧಿವಂತರಾಗಿದ್ದಾರೆ. ನಿಮಗೆ ಕೆಲವು ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ, ಆ ಇಶ್ಯೂ ನಡೆದಾಗ ಯಾವುದಾದ್ರೂ ಕಾಂಗ್ರೆಸ್ಸಿನ ಮಂತ್ರಿಗಳು ಅಥವಾ MLAಗಳು ಆ ವಿದ್ಯಾರ್ಥಿನಿಯರ ಪರವಾಗಿ ಒಂದೇ ಒಂದು ಪ್ರತಿಭಟನೆಯನ್ನು ನೀವೇನಾದರೂ ಮಾಡಿದ್ದೀರಾ? ಒಂದೇ ಒಂದು ಹೋರಾಟವನ್ನು ನೀವು ರೂಪಿಸಿದ್ದೀರಾ? ಆ ಸಂದರ್ಭದಲ್ಲಿ ಹೋರಾಟ ರೂಪಿಸ್ತಾ ಇರಬೇಕಾದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ನೀವು ಆರೋಪ ಮಾಡಿದ್ರಿ, ಹಿಜಾಬ್ ಇಶ್ಯೂವಿನ ಹಿಂದೆ SDPI ಇದೆ ಅಂತ ಹೇಳಿ. ನಾವು ಆಗಲೇ ಹೇಳಿದ್ವಿ, ಹಿಜಾಬ್ ಎನ್ನುವಂಥದ್ದು ಅವರ ಧಾರ್ಮಿಕ ಹಕ್ಕು, ಅವರ ಫಂಡಮೆಂಟಲ್ ರೈಟ್ಸ್, ಅದು ಸಾಂವಿಧಾನಿಕ ಹಕ್ಕು. ಈ ಹಿಜಾಬ್ ಇಶ್ಯೂ ಅಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಿಂದೆ ಅಲ್ಲ, ಅವರ ಮುಂದೆನೇ ಇದೆ ಅಂತೇಳಿ ನಾವು ಹೇಳಿದ್ವಿ. ಹಿಂದೆಯೂ ಕೂಡ ಅವರ ಪರವಾಗಿ ನಾವು ಇದ್ವಿ, ಇವತ್ತು ಕೂಡ ಇದ್ದೇವೆ, ನಾಳೆಯೂ ಕೂಡ ಇರ್ತೇವೆ. ಹಾಗಾಗಿ ಇದರ ಕ್ರೆಡಿಟ್ ತಗೊಳ್ಳೋದು ಮುಖ್ಯ ಅಲ್ಲ, ಇನ್ನೂ ಕೂಡ ಕೆಲವೊಂದು ವಿಚಾರಗಳು ಇದರಲ್ಲಿ ಇದೆ. 16,000 ವಿದ್ಯಾರ್ಥಿನಿಯರು ಈ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಹಿಜಾಬ್ ಕಾರಣಕ್ಕಾಗಿ ಅವರಿಗೆ ಎಕ್ಸಾಮ್ ಹಾಲಿಗೆ ಪ್ರವೇಶ ಸಿಕ್ಕಿಲ್ಲ. ಹಲವಾರು ಕಾಲೇಜ್ಗಳಲ್ಲಿ ಡೋರ್ ಕ್ಲೋಸ್ ಆಗಿತ್ತು, ವಾಚ್ಮೆನ್ಗಳು ಅವರ ಒಳಗೆ ಬಿಡಲಿಲ್ಲ ಕಾಲೇಜ್ ಒಳಗಡೆ. ಆ ಸಂದರ್ಭದಲ್ಲಿ ಅವರಿಗೆ ಆ ಪರವಾಗಿ ಹೋರಾಟ ಮಾಡಿದಂಥ ಹಲವಾರು ಹೋರಾಟಗಾರರಿಗೆ, ಪೋಷಕರು ಮತ್ತು ವಿದ್ಯಾರ್ಥಿನಿಯರ ಮೇಲೂ ಕೂಡ ಕೇಸುಗಳು ದಾಖಲಾಗಿವೆ. ಇದನ್ನು ಕೂಡ ನೀವು ಹಿಂಪಡೀರಿ. ಅದೇ ರೀತಿ ಸುಪ್ರೀಂ ಕೋರ್ಟಿಗೆ ಒಂದು ಅಫಿಡವಿಟನ್ನು ಸಲ್ಲಿಸಿ ಈ ಪ್ರಕರಣವನ್ನು ವಿಡ್ರಾ ಮಾಡಿ. ನಂತರ 16,000 ವಿದ್ಯಾರ್ಥಿನಿಯರಿಗೆ ಏನು ಅವರ ಭವಿಷ್ಯವೇ ಇವತ್ತು ಏನು ಹಾಳಾಗಿದೆ, ಅವರಿಗೆ ಸ್ಪೆಷಲ್ ಕ್ಲಾಸ್ನಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡಿ. ಈ 3 ಕೆಲಸಗಳನ್ನು ಮಾಡಿ ಕ್ರೆಡಿಟ್ ನೀವೇ ತಗೊಳ್ಳಿ, ನಮಗೆ ಬೇಡ ಕ್ರೆಡಿಟ್ಟು. ಜನರಿಗೆ ಗೊತ್ತಿದೆ ಯಾರಿಗೆ ಇದರ ಕ್ರೆಡಿಟ್ ಹೋಗ್ಬೇಕಂತೇಳಿ ಜನರು ತೀರ್ಮಾನ ಮಾಡ್ತಾರೆ. ಇದನ್ನು ಮಾಡದಲೇ ಮಧು ಬಂಗಾರಪ್ಪನವರು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ 16,000 ವಿದ್ಯಾರ್ಥಿನಿಯರಿಗೆ ನ್ಯಾಯ ಸಿಕ್ಕಿದೆಯಾ ಮಧು ಬಂಗಾರಪ್ಪನವರೇ? ಹಾಗಂತೇಳಿ ಇದು ಕೇವಲ ಹಿಜಾಬ್ ವಿಚಾರ ಅಲ್ಲ. ನಿಮ್ಮ ಸರ್ಕ್ಯುಲರಲ್ಲಿ ನೀವು ಹೊರಡಿಸಿದ್ದೀರಾ, ರುದ್ರಾಕ್ಷಿ ಹಾಕ್ಬೋದು, ಮಾಂಗಲ್ಯ ಹಾಕ್ಬೋದು, ಮತ್ತು ಬೇರೆ ಶಿವದಾರ ಹಾಕ್ಬೋದು, ಉಟ್ದಾರ ಹಾಕ್ಬೋದು, ಬೇರೆ ಬೇರೆ ನೀವು ಹಾಕಿದ್ದೀರಲ್ಲ.
ಇದು ಯಾವಾಗ ಬ್ಯಾನ್ ಆಗಿತ್ತು ಕರ್ನಾಟಕದಲ್ಲಿ? ಇದು ಬ್ಯಾನ್ ಆಗಲಿಕ್ಕೆ ಯಾವತ್ತೂ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಯಾಕಂದರೆ ಇದು ಡೆಮೊಕ್ರೆಟಿಕಲ್ ಕಂಟ್ರಿ. ಇಲ್ಲಿ ಸಂವಿಧಾನದಲ್ಲಿ ಅವರವರ ಧರ್ಮದ ಆಚರಣೆಗಳನ್ನು ಆಚರಣೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಸಂವಿಧಾನ ಅವಕಾಶ ನೀಡಿದೆ. ಶಾಲೆಯಲ್ಲಿ ಯೂನಿಫಾರ್ಮ್ ಇದೆ, ಯೂನಿಫಾರ್ಮ್ ಒಟ್ಟಿಗೆ ತಲೆಯ ಮೇಲೆ ಒಂದು ಅರ್ಧ ಮೀಟರ್ ತಲೆಗವು ಸಹ ಹಾಕೋದು ಯಾವಾಗ ನಿಮಗೆ ಒಂದು ಆಂಟಿ ಕಾನ್ಸ್ಟಿಟ್ಯೂಷನಲ್ ಆಗಿ ಕಾಣ್ತು ನಿಮಗೆ? ಇದನ್ನು ರಾಜಕೀಯ ಮಾಡಬೇಡಿ. ಈ ನಾನು ಹೇಳೋದನ್ನು 3 ವಿಚಾರಗಳನ್ನು ಮಾಡಿ ಅಂಥೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸ್ತೇನೆ. ಮತ್ತು ಯಾರೆಲ್ಲ ಕ್ರೆಡಿಟ್ ತಗೊಳ್ತಾ ಇದ್ದೀರಾ, ಮಂತ್ರಿ ಮಹಾದಯರು ಮತ್ತು MLAಗಳು, ಒಮ್ಮೆ ನಿಮ್ಮ ಆತ್ಮವನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಆ ಕ್ರೆಡಿಟ್ ತಗೊಳ್ಳಿಕ್ಕೆ ನೀವು ಅರ್ಹರಾಗಿದ್ದೀರಾ? ಅರ್ಹರಾಗಿದ್ದರೆ ಕ್ರೆಡಿಟ್ ತಗೊಳ್ಳಿ. ಆ 16,000 ವಿದ್ಯಾರ್ಥಿನಿಯರು ಎಷ್ಟು ಜನ ಅದರಲ್ಲಿ IAS ಆಗ್ತಾ ಇದ್ರು ಗೊತ್ತಿಲ್ಲ, ಎಷ್ಟು ಜನ ಅದರಲ್ಲಿ DC ಗಳಾಗ್ತಾ ಇದ್ರು, ಎಷ್ಟು ಜನ ಜಡ್ಜ್ಗಳಾಗ್ತಾ ಇದ್ರು, ಎಷ್ಟು ಜನ ಲೆಕ್ಚರರ್ ಆಗ್ತಾ ಇದ್ರು, ಪ್ರೊಫೆಸರ್ಗಳಾಗ್ತಾ ಇದ್ರು, ಯಾರಿಗೂ ಗೊತ್ತಿಲ್ಲ. ಅವರ ಭವಿಷ್ಯ ಮೊಟಕುಗೊಂಡಿದೆ. ಕೆಲವರು ಅದರಲ್ಲಿ ಈಗಾಗಲೇ ಮದುವೆ ಮಾಡಿ ಸಂಸಾರ ಸಹಿತ ಸೆಟ್ಲ್ ಆಗಿದ್ದಾರೆ, ಅವ್ರು ಇನ್ನು ಎಕ್ಸಾಮ್ ಬರಲಿಕ್ಕೆ ಬರಲ್ಲ. ಆದರೆ ಇನ್ನೂ ಕೆಲವು ವಿದ್ಯಾರ್ಥಿನಿ, ಮಂಡ್ಯದ ಮುಸ್ಕಾನ್ ಇರ್ಬೋದು, ಅದೇ ರೀತಿ ಉಡುಪಿಯ ಆಲಿಯಾ ಇರ್ಬೋದು, ಆ ಧೀರ ವನಿತೆಯರಿಗೆ ನಾನು ಸೆಲ್ಯೂಟ್ ಹೊಡಿತೇನೆ. ನೀವು ನಿಮ್ಮ ಸಾಂವಿಧಾನಿಕ ಹಕ್ಕಿನ ಪರವಾಗಿ ಧೀರೋತ್ತರವಾಗಿ ಹೋರಾಟ ಮಾಡಿದ್ದೀರಾ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದು ನಿಮ್ಮೊಂದಿಗೆ ನಿಂತಿತ್ತು, ಇಂದು ನಿಮ್ಮೊಂದಿಗೆ ನಿಲ್ಲುತ್ತೆ. ಇನ್ನು 2ನೇ ವಿಚಾರ, ಈ ದಾವಣಗೆರೆ ಉಪಚುನಾವಣೆಯ ನಂತರ ಹಲವಾರು ಇದ್ದೀರಾ. ನಿನ್ನೆನೆ ನಾನೊಂದು ನ್ಯೂಸ್ ನೋಡಿದೆ. ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಒಬ್ಬ ಕೊಲೆ ಆರೋಪಿ, ಒಬ್ಬ ಪಿಂಪ್, ಒಬ್ಬ ಬೀದಿ ರೌಡಿ, ಒಬ್ಬ ಗೂಂಡ ಪುನೀತ್ ಕೆರೆಹಳ್ಳಿಗೆ ಬರ್ಡೇ ವಿಶ್ ಮಾಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಇದು ಯಾವಾಗ ಈ ಮಹಿಳಾ ಆಯೋಗದ ಅಧ್ಯಕ್ಷೆಯ ಪ್ರೋಟೋಕಾಲಲ್ಲಿ ಬಂದಿದೆ ನನಗೆ ಗೊತ್ತಿಲ್ಲ. ಏನಾದರೂ ಸರ್ಕ್ಯುಲರ್ ಇದ್ದರೆ ಅದನ್ನು ಸ್ವಲ್ಪ ನೀವು ಸ್ಪಷ್ಟಪಡಿಸಿ. ಬಹಿರಂಗ ಕ್ಷಮೆ ಯಾಚಿಸಬೇಕು ಮಾನ್ಯ ಸಿದ್ದರಾಮಯ್ಯನವರು. ಮಹಿಳಾ ಆಯೋಗದ ಅಧ್ಯಕ್ಷೆ ಬಹಿರಂಗವಾಗಿ ಒಬ್ಬ ಕೊಲೆ ಆರೋಪಿಗೆ ಬರ್ಡೇ ವಿಶ್ ಮಾಡೋದು ಏನು ಶಿಷ್ಟಾಚಾರನ ನಿಮ್ಮದು? ಇದರ ವಿರುದ್ಧ ಸಿದ್ದರಾಮಯ್ಯನವರು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇದೇ ಪುನೀತ್ ಕೆರೆಹಳ್ಳಿ ಅಲ್ಪಸಂಖ್ಯಾತರ ಏರಿಯಾಗಳಿಗೆ ನುಗ್ಗಿ ಅವರ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಬಲಿ ಕೊಡಲಿಕ್ಕೆ ತಂದಿರುವಂಥ, ಖರೀದಿ ಮಾಡಿ ತಂದಿರುವಂಥ ಜಾನುವಾರುಗಳ ಮೇಲೆ ಏನು ರೈಡ್ ಮಾಡುವಂಥ ವಿಡಿಯೋಗಳು ನೋಡ್ತಾ ಇದ್ದೇನೆ. ಮಾನ್ಯ ಪೊಲೀಸ್ ಮಹಾನಿರ್ದೇಶಕರೇ, ಒಂದು ಪ್ರಶ್ನೆ ಇದೆ ನಂದು ನಿಮಗೆ. ಏನಾದರೂ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಪುನೀತ್ ಕೆರೆಹಳ್ಳಿಯನ್ನು ನೀವು ಕರ್ನಾಟಕ ರಾಜ್ಯದಲ್ಲಿ ನೋಡಲ್ ಅಧಿಕಾರಿಯಾಗಿ ಅಪಾಯಿಂಟ್ ಮಾಡಿದ್ದೀರಾ? ಯಾರು ಈ ಅಧಿಕಾರ ಕೊಟ್ಟಿದ್ದು ಪುನೀತ್ ಕೆರೆಹಳ್ಳಿಗೆ? ಪುನೀತ್ ಕೆರೆಹಳ್ಳಿ ಮತ್ತು ಈ BJP ಮತ್ತು ಸಂಘ ಪರಿವಾರದವರಿಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೇನೆ. ನಿಮಗೆ ಅಲ್ಪಸಂಖ್ಯಾತರು ಏನು ಖರೀದಿ ಮಾಡಿ ತಂದಂಥ ಜಾನುವಾರುಗಳ ಬಗ್ಗೆ ಹೋಗಿ ನೀವು ಅಲ್ಲಿ ಏನು ರೈಡ್ ಮಾಡುವಂಥ ನಾಟಕ ಮಾಡ್ತಾ ಇದ್ದೀರಲ್ಲ, ಅನೈತಿಕ ಪೊಲೀಸ್ಗಿರಿ ನಡೆಸ್ತಾ ಇದ್ದೀರಲ್ಲ, ಇದನ್ನು ಮಾರ್ತಾ ಇರೋರು ಯಾರು ಸ್ವಾಮಿ? ಯಾರಿದನ್ನು ಮಾರ್ಕೆಟಲ್ಲಿ ತಂದು ಮಾರ್ತಾ ಇರೋದು? ಮುಸಲ್ಮಾನರಲ್ಲ, ಪಾಪ ಬಡ ರೈತ ವರ್ಗದವರು. ಗೊಡ್ಡು ದನಗಳನ್ನು ಏನು ಮಾಡಬೇಕು? ಅವರು ಹಾಲು ಕೊಡೋದ ದನಗಳನ್ನು ಏನು ಮಾಡಬೇಕು? ಒಂದು ವೇಳೆ ಆ ಮಾರ್ಕೆಟ್ಗೆ ಹೋಗಿ, ಆ ಸಂತೆಗೆ ಹೋಗಿ ನೀವು ಅಲ್ಲಿ ರೈಡ್ ಮಾಡಿದರೆ ಆ ರೈತರು ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಅದನ್ನು ಅವ್ರು ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಕೊಡಿ. 1 ಕಿಲೋ ಸಗಣಿಗೆ 5,000 ರೂಪಾಯಿ ರೈಟ್ ಫಿಕ್ಸ್ ಮಾಡಿ ಕೊಡಿ, ರೈತರು ಬದುಕೊಳ್ಳಿ. ಅವ್ರು ಮಾರಲಿಕ್ಕೆ ಹೋಗಲ್ಲ, ಗೊಡ್ಡು ದನಗಳನ್ನು ಮಾರಲಿಕ್ಕೆ ಹೋಗಲ್ಲ. ಒಂದು ಗೊಡ್ಡು ದನ ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ದನ ಒಂದು ದಿನಕ್ಕೆ ಸಾಕಲಿಕ್ಕೆ 200 ರೂಪಾಯಿ ಅವರಿಗೆ ಹುಲ್ಲು ಹಾಕಬೇಕು, ಹಿಂಡಿ ಹಾಕಬೇಕು. ಎಲ್ಲಿಂದ ತರ್ತಾರೆ ರೈತರು? ಅವರು ಇವತ್ತು ಅವರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ದಲೆ ಅವರೇ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಆ ಪುನೀತ್ ಕೆರೆಹಳ್ಳಿಯ ಮೇಲೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ನೀವು ಸ್ಪಷ್ಟಪಡಿಸಬೇಕು, ಪೊಲೀಸ್ ಮಹಾನಿರ್ದೇಶಕರು ಮತ್ತು ಗೃಹ ಮಂತ್ರಿಗಳು. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಏನಾದರೂ ಅವರಿಗೆ ಸ್ಪೆಷಲ್ ಅಪಾಯಿಂಟ್ ಮಾಡಿದ್ದೀರಾ ನೀವು, ನೋಡಲ್ ಆಫೀಸರ್ ಆಗಿ ಏನಾದರೂ? ಮತ್ತು ಈ ದೇಶದಲ್ಲಿ BJP ಅಧಿಕಾರದಲ್ಲಿ ಇದೆಯಲ್ಲ, ಇವತ್ತು ವರ್ಲ್ಡಲ್ಲಿ ನಂಬರ್ 2 ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಭಾರತ ಆಗಿದೆ. ಯಾರು ಮಾಡ್ತಾ ಇರೋದು ಬೀಫ್ ಎಕ್ಸ್ಪೋರ್ಟು? ಕಾಂಗ್ರೆಸ್ ಸರ್ಕಾರ ಅಲ್ಲ, ಮುಸಲ್ಮಾನರಲ್ಲ. ಕೆಲವು ಕಂಪನಿಗಳ ಹೆಸರನ್ನು ನಾನು ಹೇಳ್ತೇನೆ. ಕಂಪನಿಯ ಹೆಸರು ಅರ್ಸಲಾನ್ ಎಕ್ಸ್ಪೋರ್ಟ್ ಅಂತ ಹೇಳಿದೆ. ಅರ್ಸಲಾನ್ ಎಕ್ಸ್ಪೋರ್ಟ್ ಮತ್ತು ಅರೇಬಿಯನ್ ಎಕ್ಸ್ಪೋರ್ಟ್, ಅದೇ ರೀತಿ ಅಲ್ ನಾಸಿರ್ ಎಕ್ಸ್ಪೋರ್ಟ್. ಈ ಕಂಪ್ನಿ ಹೆಸರು ಕೇಳಬೇಕಾದ್ರೆ ಇದ್ರ ಹಿಂದೆ ಮುಸಲ್ಮಾನರು ಇದ್ದಾರೆ ಅಂತೇಳಿ ಎಲ್ಲರೂ ಭಾವಿಸ್ತಾರೆ. ಹಾಗಿಲ್ಲ. ನಿಮಗೆ ಧೈರ್ಯ ಇದ್ದರೆ, ನಿಮಗೆ ತಾಕತ್ತಿದ್ರೆ ಈ ಬೀಫ್ ಎಕ್ಸ್ಪೋರ್ಟ್ ಅನ್ನು ನಿಲ್ಲಿಸಿ. ತಾಕತ್ತಿದೆಯಾ ನಿಮಗೆ? ಈ ಅಲ್ ನಿಸಾರ್ ಕಂಪನಿಯ ಓನರ್ ಯಾರು ಗೊತ್ತಾ? ಸಂಜು ಚೌಹಾನ್, ಮುಸಲ್ಮಾನ ಅಲ್ಲ. ಅದೇ ರೀತಿ ಅರೇಬಿಯನ್ ಎಕ್ಸ್ಪೋರ್ಟ್ನ ಓನರ್ ಯಾರು ಗೊತ್ತಾ? ಸುನೀಲ್ ಜಗದೀಶ್, ಮುಸಲ್ಮಾನ ಅಲ್ಲ. ಅದೇ ರೀತಿ ಸೂಕೋ ಎಕ್ಸ್ಪೋರ್ಟ್ ಅಂತ ಹೇಳಿದೆ, ಟಾಪ್ ಎಕ್ಸ್ಪೋರ್ಟರ್ಸ್ ನಾನು ಹೇಳ್ತಿರುವಂಥದ್ದು. ಆ ಕಂಪ್ನಿಯ ಓನರ್ ಅಶ್ವಿನ್ ಅಂತ ಹೇಳಿ. ಇವ್ರು ಯಾರು ಮುಸಲ್ಮಾನರಲ್ಲ.
ಇಲ್ಲಿ ಬಂದು ಯಾರ ಮುಂದೆ ನಾಟಕ ಮಾಡ್ತಾ ಇದ್ದೀರಾ? ನಿಮ್ಮ ಇಡೀ ಬಂಡವಾಳವನ್ನು ಬಿಚ್ಚಿಡ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯದ ಗೃಹ ಇಲಾಖೆಯಲ್ಲಿ ನಾನು ಮನವಿ ಮಾಡಿಕೊಳ್ಳುವಂಥದ್ದು, ಒಂದು ವೇಳೆ ಯಾರಾದರೂ ಕಾನೂನು ಮೀರಿ ಏನಾದರೂ ಕೃತ್ಯಗಳು ಮಾಡಿದರೆ ಪೊಲೀಸ್ ಇಲಾಖೆ ಇದೆ, ಡಿಪಾರ್ಟ್ಮೆಂಟ್ ಇದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಇವನು ಯಾರು? ಈ ಒಬ್ಬ ಬೀದಿ ಗೂಂಡ, ಈ ಪಿಂಪ್, ಒಬ್ಬ ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದಂತಹ ರಾಮನಗರದ ಇದ್ರೀಸ್ ಕೊಲೆಯ ಪ್ರಮುಖ ಆರೋಪಿ, A1 ಆರೋಪಿ, ಜೈಲಿಗೆ ಹೋಗಿ ಬಂದಂಥವನು. ಇವನು ಯಾರು ಸ್ವಾಮಿ? ಇವನಿಗೆ ಯಾವ ರೀತಿ ನೀವು ಫ್ರೀ ಹ್ಯಾಂಡಾಗಿ ಕೊಟ್ಟಿದ್ದೀರಾ? ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ವಿಡಿಯೋ ಮಾಡಿ ಅರೆಸ್ಟ್ ಆಗಿದ್ದವನು ಇವನು. ನಿಮಗೆ ಅಷ್ಟು ದಮ್ಮು ತಾಕತ್ತಿಲ್ವಾ? ಅವನ ಮೇಲೆ ಆಕ್ಷನ್ ತಗೊಳ್ಳಿಕ್ಕಾಗಲ್ವಾ? ಮತ್ತು ಹಲವಾರು ಬೇರೆ ವಿಚಾರಗಳಿವೆ. ಪ್ರಮುಖವಾಗಿ ಬಿಜಾಪುರ ಜಿಲ್ಲೆಗೆ ನಾನು ಭೇಟಿ ನೀಡಬೇಕಾದ್ರೆ ಇಲ್ಲಿಯ ಕೆಲವು ವಿಚಾರಗಳಿವೆ. ಆ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸರ್, ಇವರೆಲ್ಲ ಯಾವತ್ತೂ ಕೂಡ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಬಯಸುವಂಥ ಮನಸ್ಸುಗಳೇ ಅಲ್ಲ ಸರ್. ಇವತ್ತು ಸರ್ಕಾರ ಸುತ್ತೋಲೆಯಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಬಿಂದಿ ಇಡ್ಬೋದು, ರುದ್ರಾಕ್ಷಿ ಹಾಕ್ಬೋದು, ಮಾಂಗಲ್ಯ ಹಾಕ್ಬೋದು. ಯಾವ ಧರ್ಮದವರ ಏನು ಅವರ ಸಾಂಪ್ರದಾಯಿಕ ಆಚರಣೆಗಳಿವೆ ಅದನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಕೇಸರಿ ಶಾಲೆ ಎಲ್ಲಿಂದ ಬರ್ತಾ ಇದೆ? ಈಗ ಕೇಸರಿ ಶಾಲೆ ಯಾವುದಾದ್ರೂ ಸಾಂಪ್ರದಾಯಿಕ ಆಚರಣೆಯನ್ನು, ಕೇಸರಿ ಯಾವುದಾದ್ರೂ ಒಂದು ಧರ್ಮದ ಕಲರ? ಕೇಸರಿ ಅಂತ ಹೇಳಿದ್ರೆ ನಮ್ಮ ಇಡೀ ಜನರು ಅದನ್ನು ಪ್ರೀತಿಸುವಂಥ ಒಂದು ಕಲರ್. ಆ ಕಲರ್ನ ಇಟ್ಕೊಂಡು ಇವರು ಕೋಮುವಾದಿ ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಇವರ ಆಟ ನಡೆಯಲ್ಲ. ಯಾಕಂದರೆ ಇವರು ಯಾವತ್ತೂ ಶಾಂತಿಯಿಂದ ಇರಲಿಕ್ಕೆ ಬಿಡಲ್ಲ. ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಸಂವಿಧಾನದ ತೊಟ್ಟಿಲುಗಳು ಸರ್. ಅದು ಅಲ್ಲಿ ಸಂವಿಧಾನವನ್ನು ಕಲಿಸುವಂತಹ ಇನ್ಸ್ಟಿಟ್ಯೂಷನ್, ಅಲ್ಲಿ ನಾವು ಧರ್ಮವನ್ನು ತುರುಕುವಂಥದ್ದು. ಇಷ್ಟು ತಲೆತಲಾಂತರದಲ್ಲಿ ನೀವೇ ನೋಡ್ತಾ ಇದ್ದೀರ ಸರ್. ನಾವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಇರಬೇಕಾದ್ರೆ ಯಾರು ಏನು ಭೇದ ಭಾವ ಇರಲಿಲ್ಲ. ಸರಸ್ವತಿ ಪೂಜೆಯಲ್ಲಿ ನಾನು ಕೂರ್ತಾ ಇದ್ದೆ, ಗಣಪತಿಯನ್ನು ಕೂರಿಸ್ತಾ ಇದ್ರು ಶಾಲೆಯಲ್ಲಿ. ಅದೇ ರೀತಿ ನಾವು ರಂಜಾನ್ ಬಂದಾಗ ಪರಸ್ಪರ ಶುಭಾಶಯ ವಿನಿಮಯ ಮಾಡ್ಕೊಳ್ತಾ ಇದ್ವಿ. ನಮಗೆ ಯಾವುದು ಅಲ್ಲಿ ಜಾತಿ ಧರ್ಮನೇ ಬರ್ತಾ ಇರಲಿಲ್ಲ. ಇಂಥವರ ಕಾರಣದಿಂದ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಕೋಮುವಾದಿ ವಿಷಬೀಜವನ್ನು ಬಿತ್ತಾ ಇದ್ದಾರೆ. ಇದಕ್ಕೆ ಯಾರು ತಲೆ ಕೊಡಬೇಡಿ. ಅವರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ಅವರ ಮನೆಯಲ್ಲಿ ಮಾಡ್ಕೊಳ್ಳಿ, ಅವರ ಬಿಸ್ನೆಸ್ ಏರಿಯಾದಲ್ಲಿ ಮಾಡ್ಕೊಳ್ಳಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲರೂ ಕೂಡ ಪರಸ್ಪರ ಪ್ರೀತಿ ಅನ್ಯೋನ್ಯತೆಯಿಂದ ಶಿಕ್ಷಣವನ್ನು ಕಲೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ವಿಜಯಪುರದ ಜನರಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು ನೋಡಿ, ಬದಲಾವಣೆ ಕಾಲದ ಬೇಡಿಕೆ. ಇವತ್ತು ಇಡೀ ರಾಜ್ಯದಲ್ಲಿ ದಾವಣಗೆರೆ ಚುನಾವಣೆ ಒಂದು ಹೊಸ ದಿಕ್ಸೂಚಿಯನ್ನು ತೋರಿಸ್ತಾ ಇದೆ. ನೀವು ಎದ್ದು ನಿಂತರೆ ಪರ್ಯಾಯಕ್ಕಾಗಿ ನಿಮ್ಮ ಇಶ್ಯೂಸ್ಗಳು ರಿಸಾಲ್ವ್ ಆಗ್ತದೆ. ನಾನು ಗೆದ್ದಿಲ್ಲದೆ ಇರ್ಬೋದು ದಾವಣಗೆರೆಯಲ್ಲಿ, ಆದರೆ ನಾವು ಯಾವ ಇಶ್ಯೂಗಳನ್ನು ಎಲೆಕ್ಷನಲ್ಲಿ ರೈಸ್ ಮಾಡಿದ್ವಿ ಇವತ್ತು ರಿಸಾಲ್ವ್ ಆಗ್ತಾ ಇರೋದು ಕಾಣ್ತಾ ಇದ್ದೇವೆ. ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ನಾವು ಮುಂದಿನ ಚುನಾವಣೆಯಲ್ಲಿ SDP ಯಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೇವೆ. ಈಗಲೇ ನೀವು ತಯಾರಿ ಹಾಕ್ಕೊಳ್ಳಿ. ಈ ಒಳ ರಾಜಕೀಯ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸಿಂದ ಈ ಪರಿಸ್ಥಿತಿ ಬಂದಿರುವಂಥದ್ದು ಬಿಜಾಪುರ ಜಿಲ್ಲೆಗೆ. 4.5 ಲಕ್ಷ ಕೋಟಿಯ ಬಡ್ಜೆಟ್ ತಯಾರಾಗುತ್ತೆ ವರ್ಷಕ್ಕೆ. ಎಲ್ಲಿ ಹೋಗ್ತಾ ಇದೆ ಆ ಹಣ? ಯಾರ ಜೇಬಿಗೆ ಹೋಗ್ತಾ ಇದೆ? ಹಾಗಾಗಿ ಇಶ್ಯೂಗಳು ರಿಸಾಲ್ವ್ ಆಗಬೇಕಾ? ಪರ್ಯಾಯ ರಾಜಕಾರಣಕ್ಕಾಗಿ ನೀವು ತಯಾರಾಗಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಿಯಲ್ ಆಲ್ಟರ್ನೇಟಿವ್ ಆಗಿ ಜನರ ನೈಜ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ವರ್ಷದ 365 ದಿನದ 24 ಗಂಟೆ ನಾವು ಕೆಲಸ ಮಾಡ್ತೇವೆ. ಚುನಾವಣೆ ಸಂದರ್ಭದಲ್ಲಿ ಅನ್ನದಾನ ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಮತದಾನದ ಸಂದರ್ಭ ಬಂದಾಗ ಯೋಚಿಸಿ ಆಲೋಚಿಸಿ ನಿಮ್ಮ ಮತವನ್ನು ಚಲಾಯಿಸಿ. SDP ಪರವಾಗಿ ನೀವು ಬೆಂಬಲವನ್ನು ಕೊಟ್ಟರೆ ನಿಮ್ಮ ಮಕ್ಕಳ ಶಿಕ್ಷಣ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಉತ್ತಮ ಅವಕಾಶ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.